ಕ್ಷೇತ್ರದ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ನೀವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಥಳೀಯ ಅಭ್ಯರ್ಥಿ ಬೇಕಾ, ಹೊರಗಿನ ಅಭ್ಯರ್ಥಿ ಬೇಕಾ ಅಂತೇಳಿ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬೆಳಗಾವಿ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ. ನಿಮಗೆಲ್ಲ ಗೊತ್ತಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿಯಾಗಿ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಒಮ್ಮೆ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದರು. ಕೆಲವೇ ಮತಗಳ ಅಂತರದಿಂದ ಈ ಮತ್ತೆ ಅವರ ಮಗ ಅಭ್ಯರ್ಥಿಯಾಗಿದ್ದಾರೆ. ನೀವು ವಿಚಾರ ಮಾಡಬೇಕು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಬಿಜೆಪಿಯವರು ಗೆದ್ದಿದ್ರು. ಬಿಜೆಪಿಯವರು 25 ಜನ ಗೆದ್ದಿದ್ರು. ಸುಮಲತಾ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು, ಅವರು ಸೇರ್ಕೊಂಡ್ರು. ಈಗ ಬಿಜೆಪಿ ಜೆಡಿಎಸ್ ಇಬ್ರು ಮೈತ್ರಿ ಮಾಡ್ಕೊಂಡು ಜಗದೀಶ್ ಶೆಟ್ಟರನ್ನ ಹುಬ್ಬಳ್ಳಿಯಿಂದ ಕರ್ಕೊಂಡ್ಬಂದು ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಜಗದೀಶ್ ಶೆಟ್ಟರು ಚಂಚಲ ಮನಸ್ಸಿನವರು. ಅವರಿಗೆ ಯಾವುದೇ ಸಿದ್ಧಾಂತದ ಬಗ್ಗೆ ಬದ್ಧತೆ ಇಲ್ಲ. ಬಿಜೆಪಿನಲ್ಲಿ ಬಹಳ ವರ್ಷ ಇದ್ದವರು, ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಯಾಕಂತಂದ್ರೆ ಸೋಲ್ತಾರೆ ಅಂತೇಳಿ ಅವ್ರು ಟಿಕೆಟ್ ಕೊಡ್ಲಿಲ್ಲ. ಹುಬ್ಬಳ್ಳಿ ಅವರು ನಮ್ಮ ಪಕ್ಷಕ್ಕೆ ಬಂದರು. ನಾನು ಹಿಂತಿರ್ತೀನಿ, ನನಗೆ ಟಿಕೆಟ್ ಕೊಡಿ, ನಾನು ಮುಖ್ಯಮಂತ್ರಿ ಆಗಿದ್ದವನು, ವಿರೋಧ ಪಕ್ಷದ ನಾಯಕನಾಗಿದ್ದವನು ಅಂತ ಹೇಳಿದ್ರು. ನಮ್ಮ ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಕೊಟ್ಟು ಕೆಟ್ಟದಾಗಿ ಸೋಲಿಸೋದು ಹುಬ್ಬಳ್ಳಿ ಕ್ಷೇತ್ರದಲ್ಲಿ. ಈಗ ಇಲ್ಲಿ ಮಂಗಳ ಸುರೇಶ್ ಅಂಗಡಿ ಉಪಚುನಾವಣೆಯಲ್ಲಿ ಗೆದ್ದಿದ್ರು. ಅದು ಕೆಲವೇ ಮತಗಳ ಅಂತರದಿಂದ ಗೆದ್ದಿದ್ರು. ಕೆಲವೇ ಮತಗಳ ಅಂತರದಿಂದ 4,000 ಮತಗಳ ಅಂತರದಿಂದ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಗೆದ್ದಿದ್ರು. ಅದು ಸಿಂಪತಿ ಮೇಲೆ ಅವರಿಗೆ ಗೊತ್ತಾಗ್ತದೆ. ಹಾಗಾಗಿ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಈಗ ಮಂಗಳ ಸುರೇಶ್ ಅಂಗಡಿಯವರನ್ನ ಬದಲಾವಣೆ ಮಾಡಿ